ಬಾ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ನಿನಗೆ ಪ್ರಾಣದಾನ ಮಾಡಿದ್ದೆ. ಕಿತ್ತೂರ ಮಣ್ಣಿನ ಮಕ್ಕಳಿಗೆ ಕ್ಷಮೆಯ ಹೊದ್ದಿಕೆಯಲ್ಲಿ ಬದುಕಿ ಅಭ್ಯಾಸವಿಲ್ಲ ಸುಲ್ತಾನ್. ಟಿಪ್ಪುವಿನ ಮನ್ನಣಿಗೆ ಮರು ನುಡಿದರೆ ಮರಣಕ್ಕಿಂತ ಹೆಚ್ಚಿನ ಶಿಕ್ಷೆ ಏನೂ ವಿಧಿಸಲಾರೆ ಅಲ್ಲವೇ? ಹಾಗಾದರೆ ಸಾಯಲೆಂದೇ ಬಂದಿಯಾ? ಸತ್ತನೇನೂ ನೆನಪು ಕೊಡುವ ಸಾವು ಮೇಲಲ್ಲವೇನು? ಸುಲ್ತಾನ್, ವೀರ ಪರಾಕ್ರಮದ ಭಿಕ್ಷೆ ಬೇಡುವುದಿಲ್ಲ. ವಿಜಯ ಇಲ್ಲವೇ ಮರಣ ಇವೆರಡೇ ಅವನ ಗುರಿ. ಶಾಬಾಷ್ ಶಾಬಾಷ್, ನೀನು ನಿಜಕ್ಕೂ ವೀರ. ಟಿಪ್ಪು ವೀರನ್ನು ಎಂದೂ ವಂಚಿಸಿಕೊಳ್ಳುವುದಿಲ್ಲ. ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ವೀರರನ್ನೆಲ್ಲ ನಾನು ಅಭಿನಂದಿಸುತ್ತೇನೆ. ಕುಳಿತುಕೋ ಕನ್ನಡ ವೀರ, ಕುಳಿತುಕೋ. ನಾವಿಬ್ಬರು ಕನ್ನಡ ರಾಜ್ಯದ ಎರಡೂ ಚೂರುಗಳು. ಇನ್ನು ಮುಂದೆ ಬೇರೆ ಬೇರೆಯಾಗಿರುವುದು ಬೇಡ. ಕರ್ನಾಟಕವೆಲ್ಲ ಒಂದು ಮಾಡಿ ನಾವಿಬ್ಬರು ಒಬ್ಬ ತಾಯಿಯ ಮಕ್ಕಳಂತಿರೋಣ. ಇದಕ್ಕೆ ಒಪ್ಪುವಿಯಾ? ಸ್ನೇಹಹಸ್ತ ನೀಡುವಿಯಾ? ಯುದ್ಧದಲ್ಲಿ ಜಯಿಸಲಾರದ ಹೃದಯವನ್ನು ಸ್ನೇಹ ಮಮತೆಗಳಿಂದ ಜಯಿಸಿಬಿಟ್ಟೆ ಸುಲ್ತಾನ್. ಕನ್ನಡವೆಂದರೆ ನಿಮಗಿರುವ ಅಭಿಮಾನಕ್ಕೆ ನಾನು ತುಂಬಾ ಆಭಾರಿ. ಇನ್ನು ಮುಂದೆ ಮೈಸೂರು ಕಿತ್ತೂರು ಎರಡೂ ಒಂದು. ನಮ್ಮ ದರ್ಬಾರದಲ್ಲಿ ಮೊದಲನೆಯ ಮಾಂಡಲಿಕರು ನೀವು. ನಿಮ್ಮ ಮನಸ್ಸಿಗೆ ಬಂದಷ್ಟು ಕಪ್ಪ ಕೊಟ್ಟರೆ ಸಾಕು. ಬದ್ರುಜಮಾನ್ ಖಾನ್, ಬಿಟ್ಟು ಬಿಡು ಈ ಕಿತ್ತೂರ ಕೇಸರಿಯನ್ನು. ಹಾಗೆ ಕತ್ತಿಯೊಂದನ್ನು ಕೊಟ್ಟು ಶಕ್ತಿ ಎಷ್ಟೆಂದು ಪರೀಕ್ಷಿಸಿ ಬಿಡು ಸುಲ್ತಾನ್. ನಾನು ನಿಮಗೆ ಕಪ್ಪ ಕೊಡುವುದಿಲ್ಲ. ನನ್ನ ಸ್ನೇಹಕ್ಕೆ ಇದು ಹುಡುಗರಿಗೆ ಕಾಗೆ ಗಂಗಾ ಸ್ನಾನ ಮಾಡಿದರೆ ಹಂಸವೇ? ನಿನ್ನ ಸತ್ತು ಕಿತ್ತೂರ ಬೇರನ್ನೇ ಕಿತ್ತು ಬಿಸಾಡಿ ಬರುತ್ತದೆ. ಎಚ್ಚರಿಕೆ! ಒಬ್ಬ ಸಿಪಾಯಿ ಒಂದು ಕುದುರೆ ಉಳಿಯುವ ತನಕ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತದೆ. ಯಾವ ಮಾಂಡಲಿಕತ್ವಕ್ಕೂ ತಲೆಬಾಗುವುದಿಲ್ಲ. ಎಚ್ಚರಿಕೆ! ಏನನ್ನೇ? ಇಂಥ ಎಳೆ ವಯಸ್ಸಿನಲ್ಲಿ ಇಷ್ಟೊಂದು ಖಾತ್ರವಿರುವುದನ್ನು ಒಪ್ಪುತ್ತೇನೆ. ಆದರೆ ಮರಿ ಬೆಳೆದು ಮೃಗರಾಜನಾದಾಗ ಅದರ ಪೌರುಷವೆಷ್ಟೆಂದು ಸೆಳೆಸಿ ನೋಡೋಣ. ಭದ್ರು, ಇವರನ್ನು ಕೊಪ್ಪಳ ಕೋಟೆಗೆ ಕರೆದೊಯ್ಯಿರಿ. ಅಲ್ಲಿ ನಮ್ಮ ಬಂದಿಯಾಗಿ ಬಿದ್ದಿರಲಿ. ಕಿತ್ತೂರು ಎಂಥ ಸ್ವಾತಂತ್ರ್ಯ ಪ್ರೇಮದ ಕಿತ್ತೂರು!